ನಾನು ಹುಟ್ಟಿನಿಂದ ಒಬ್ಬ ಸಾಮಾನ್ಯ ಮನುಷ್ಯ. ಹೊಟ್ಟೆಪಾಡ್ಗಾಗಿ ಬ್ಯಾರಿಸ್ಟರ್ ಆಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದೆ. ನನಗೆ ಸರಿಯಾಗಿ ಇಂಗ್ಲಿಷ್ ಬರದ ಕಾರಣ ನಾನು ಸಾಮಾನ್ಯ ಗುಮಾಸ್ತನಾಗಿ ಅಲ್ಲಿ ಕೆಲಸ ಮಾಡ್ತಿದ್ದೆ. 1902 ಜುಲೈ 18 ನಾನು ರೈಲ್ನಲ್ಲಿ ಜೋಹಾನೆಸ್ಬರ್ಗ್ಗೆ ಪಯಣಿಸುತ್ತಿದ್ದೆ. ಆಗ ಆಕಸ್ಮಿಕವಾಗಿ ನಾನು ಬಿಳಿಯರ್ ಪಯಣಿಸೋ ಬೋಗಿ ಕುಳಿತುಬಿಟ್ಟೆ. ಖಾಲಿದ್ ಬೋಗಿಲಿ ನಿದ್ದೆ ಬಂತು. ಹಾಗೆ ಮಲಗಿದ್ದೆ. ಆಗ Can you see this, dear? You naughty, I say. Oh, I am feeling very cold, dear. Don't worry, darling. Let's take a warm seat. 1 second, controller. Oh, this is our bogie. Huh? Who is this? Oh my God. It's the black. Yaru? I'm very sorry. How dare you sit in my seat? I was sleeping. Come, you can sit here. Hey, what are you telling, I say? I should sit here next to you. How dare you enter this bogie without for the white? Now please get out. Sorry. ನನಗೆ ತಿಳಿಲಿಲ್ಲ, ಕ್ಷಮಿಸಿ. ಮುಂದಿನ ಸ್ಟೇಷನ್ ನಲ್ಲಿ ಇಳಿದು ನಮ್ಮ ಬೋಗಿಗೆ ಹೋಗ್ಬಿಡ್ತೀನಿ. ಬಟ್ ಪ್ಲೀಸ್ ಡೋಂಟ್ ಇನ್ಸಲ್ಟ್ ಅಸ್. ವಿ ಮೇ ಬಿ ಬ್ಲಾಕ್, ಬಟ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ and are equal to you in all the respects. See, you are carrying a dog and allowing to sit by the side of you. When you can allow a dog, then why not us? Because you are a black. Do you know who you are? You are a virus, spoiling the beauty of this world. ನೀವೆಲ್ಲ ಒಂದು ಕೀಟಗಳು. ನಿಮ್ಮನ್ನು ಯಾವಾಗ್ಲೂ ದೂರ ಇಟ್ಟಿರಬೇಕು. Now just get out from here, you black creature. Hopeless fellas. ಓಹೋ, ನಾವು ಕೀಟಗಳೇ? ಇಲ್ಲ, ಇವರ ದಬ್ಬಾಳಿಕೆಗೆ ಒಂದು ಕೊನೆ ಕಾಣಿಸ್ಲೇಬೇಕು. ನಾವು ಕಪ್ಪು ವರ್ಣದವರು ಏನು ಅನ್ನೋದನ್ನ ಇವರಿಗೆ ತೋರಿಸ್ಬೇಕು. ಇಂದಿನಿಂದ ನನ್ನ ಜೀವನದಲ್ಲಿರೋದು ಒಂದೇ ಧ್ಯೇಯ. ಅದೇನಂದ್ರೆ ಈ ಬಿಳಿಯರ ಅಟ್ಟಹಾಸವನ್ನು ಮುರಿದು ನಾವು ಕರಿಯರು ಏನು ಅನ್ನೋದನ್ನ ಇವರಿಗೆ ತೋರಿಸ್ಬೇಕು. ನೆನಪಿಡಿ ಬಿಳಿಯರೆ, ನೀವು ಇಂದು ಕೀಟ ಅಂತ ಒದ್ದ ಈ ಕರಿಯ ಈ ಶತಮಾನದ ಒಬ್ಬ ಮಹಾನಾಯಕನಾಗಿ ನಿಲ್ಲಲಿದ್ದಾನೆ. ನೋಡ್ತಾ ಇರಿ. ನೋಡಿದ್ರಾ, ಹೀಗೆ ಅಂದು ನನಗ್ ಮಾಡಿದ ಅವಮಾನ ನನ್ನ ಜೀವನದ ದಿಕ್ಕನ್ನೇ ಬದಲಿಸಿತು. ನಂತರ ನಾನು ನನ್ನ ಸಂಘಟನಾ ಶಕ್ತಿಯಿಂದ ಆಫ್ರಿಕಾದಲ್ಲಿದ್ದ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದೆ. ನನ್ನ ಹೋರಾಟಕ್ಕೆ ಹೆದರಿದ ಅಲ್ಲಿದ್ದ ಬಿಳಿಯರು ನನ್ನನ್ನ ಭಾರತ ದೇಶಕ್ಕೆ ಅಟ್ಟಿದ್ರು. ನಾನು ಭಾರತಕ್ಕೆ ಬಂದಾಗ ನನ್ನ ಉದ್ದೇಶ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು ಅಥವಾ ಬ್ರಿಟಿಷರನ್ನು ಓಡಿಸ್ಬೇಕು ಅನ್ನೋದಾಗಿರ್ಲಿಲ್ಲ. ಆದ್ರೆ ನನ್ನ ಉದ್ದೇಶ ಭಾರತದಲ್ಲಿರೋ ನನ್ನ ಜನರು ಸುಖವಾಗಿರ್ಬೇಕು, ಅವರ ಸಂಕಷ್ಟಗಳನ್ನ ತೀರಿಸಿ ಅವ್ರಿಗಾಗ್ತಿರೋ ಅನ್ಯಾಯನ ತಡಿಬೇಕು ಅನ್ನೋ ಉದ್ದೇಶ ಮಾತ್ರ ಇತ್ತು. ಹಾಗೆ ಅವರಿಗಾಗಿ ಹೋರಾಡ್ತಾ ನಾನು ನನ್ನ ಸಂಘಟನಾ ಶಕ್ತಿಯನ್ನು ಬೆಳೆಸಿಕೊಂಡೆ. ಬಿಡಿಯಾಗಿ ಅಲ್ಲಿ ಇಲ್ಲಿ ಹೋರಾಡುತ್ತಾ ಇದ್ದಂತ ಎಲ್ಲಾ ಸ್ವತಂತ್ರ ಹೋರಾಟಗಾರರನ್ನ ಒಂದು ವೇದಿಕೆ ಮೇಲ್ತಂದೆ. ನಮ್ಮ ಜನರನ್ನ ಆರ್ಥಿಕವಾಗಿ ಬ್ರಿಟಿಷರು ಶೋಷಿಸ್ತಾ ಇರೋದು ನನಗೆ ತಿಳಿಯಿತು. ಇದಕ್ಕೆ ಪರಿಹಾರ ಪಡೆದು ಭಾರತದ ಜನತೆಗೆ ನ್ಯಾಯ ಒದಗಿಸೋದಿಕ್ಕೆ ನಾನೊಂದು ನೂತನ ಆಂದೋಲನವನ್ನು ಆರಂಭಿಸಿದೆ.